ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ದಿಂದ ಸ್ವಾಗತ ಕೋರುತ್ತೇನೆ. ಇವತ್ತು ನಾನು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಹಾಜರಾಗಿದ್ದೇನೆ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಬ್ಯಾಟ್ಸ್ಮನ್ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಆಮೇಲೆ ಬ್ಯಾಟ್ಸ್ಮನ್ ಎಕ್ಸಾಮ್ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತದೆ ಅಂತೇಳಿ. ನನಗನ್ಸೋ ಮಟ್ಟಿಗೆ ಆ್ಯಸ್ ಮೈ ಬೆಸ್ಟ್ ನಾಲೆಡ್ಜ್ ಇದೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಟ್ಸ್ಮನ್ದವರಿಗೆ ಸಪ್ರೇಟ್ ಆಗಿರ್ತಕ್ಕಂತಹ ಎಕ್ಸಾಮ್ ತೊಗೊಂಡು ಸೆಲೆಕ್ಷನ್ ಮಾಡ್ತಾ ಇರೋದು. ಇದರ ಬಗ್ಗೆ ನಾವು ಇವತ್ತು ಡಿಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಅದರ ಜೊತೆಗೆ ನೀವು ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ವಿಸಿಟ್ ಮಾಡಿದರೆ ಈ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಕ್ಸಾಮ್ ಡೇಟ್ ಬ್ಯಾಟ್ಸ್ಮನ್ ಅವರ ಎಕ್ಸಾಮ್ ಡೇಟ್ 29/11/2020 ಆಗಿದೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು KSRP ಎಕ್ಸಾಮ್ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇದಾದ ನಂತರ 7 ದಿವಸದ ನಂತರ ನಿಮ್ಮ ಬ್ಯಾಟ್ಸ್ಮನ್ ಎಕ್ಸಾಮ್ನು ಸಹ ಇರುತ್ತದೆ. ಇದರಲ್ಲಿ ಯಾವ್ಯಾವುದು ಏನೇನು ಓದ್ಕೋಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಏಜ್ ಕ್ರೈಟೇರಿಯಾವನ್ನು ನೋಡೋಣ. ಮಿನಿಮಮ್ 18 ವರ್ಷ ಆಗಿರಬೇಕು. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಮ್ಯಾಕ್ಸಿಮಮ್ SC ST OBC ಅವರಿಗೆ 30 ವರ್ಷ ಇದೆ. ಆಮೇಲೆ GMದವರಿಗೆ 25 ವರ್ಷ ಇದೆ. ಅದೇ ರೀತಿ ಈ ಏಜ್ ಕ್ರೈಟೇರಿಯಾವನ್ನು ಪೂರ್ತಿಗೊಳಿಸಿದವರು ಈಗಾಗಲೇ ಅರ್ಜಿಯನ್ನು ಸಹ ಹಾಕಿದ್ದೀರಿ. ಅದೇ ರೀತಿ ಸಿಲೆಬಸ್ ಏನೇನಿದೆ ಇದರಲ್ಲಿ. KSRPಯಲ್ಲಿ ಇರ್ತಕ್ಕಂತಹ ಸಿಲೆಬಸ್ ಅದೇ ಸೇಮ್ ಸಿಲೆಬಸ್ಸು ಸಹ ಇದರಲ್ಲಿದೆ. ಜನರಲ್ ಸ್ಟಡಿಯಲ್ಲಿ ಏನೇನು ಓದ್ಕೋಬೇಕು, KSRPಗೆ ನೀವು ಏನು ಓದ್ತಾ ಇದ್ದೀರಿ ಅದನ್ನೇ ಜನರಲ್ ಸ್ಟಡಿಗೂ ಓದ್ಕೋಬೇಕಾಗುತ್ತದೆ. ಅದೇ ರೀತಿ ಮೆಂಟಲ್ ಎಬಿಲಿಟಿಗೆ ನೀವು KSRPಗೆ ಏನು ಓದ್ತಾ ಇದ್ದೀರಿ ಅದೇ ಮೆಂಟಲ್ ಎಬಿಲಿಟಿನೂ ಸಹ ಪ್ರಿಪೇರ್ ಆಗಬೇಕು. ಇದರ ಜೊತೆಗೆ ಬ್ಯಾಟ್ಸ್ಮನ್ ಎಕ್ಸಾಮ್ದವರಿಗೆ ಒಂದು ಮ್ಯೂಸಿಕ್ ನಾಲೆಜ್ನೂ ಇರಬೇಕು. ಸಂಗೀತದ ಜ್ಞಾನ ಇರುವಂತಹ ಒಂದು ವಸ್ತುನಿಷ್ಠದ ಒಂದು ಎಕ್ಸಾಮ್ ಅಂತಂದರೆ ಈ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಕ್ವಶನ್ಸ್ಗಳು ಕೂಡ ಬರುತ್ತವೆ. ಅಂತಂದರೆ ಮ್ಯೂಸಿಕ್ ಬಗ್ಗೆನೂ ಕ್ವಶನ್ಸ್ಗಳು ಬರುತ್ತವೆ. ಈ ಒಂದು 3 ಟಾಪಿಕ್ಗಳ ಮೇಲೆ ನಿಮ್ಮ ಬ್ಯಾಟ್ಸ್ಮನ್ ಎಕ್ಸಾಮ್ ನಡೆಯುತ್ತದೆ. ಈ 3 ಟಾಪಿಕನ್ನು ನಾವು ನೋಡಿದಾಗ 3 ಮುಖ್ಯವಾಗಿರ್ತಕ್ಕಂತಹ ಟಾಪಿಕನ್ನು ನಾವು ಪರಿಗಣಿಸಿದ್ವಿ ಅಂತಂದ್ರೆ ಇದರಲ್ಲಿ ನಾವು 100 ಮಾರ್ಕ್ಸ್ ಇರ್ತದೆ ನಿಮ್ಮ ಎಕ್ಸಾಮ್. 100 ಮಾರ್ಕ್ಸನ್ನು ನಾವು 3 ಇದರಲ್ಲಿ ಹೊಡೆದ್ವಿ ಅಂತಂದ್ರೆ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಜನರಲ್ಗೆ 30 ಆಗುತ್ತದೆ, ಮೆಂಟಲ್ ಎಬಿಲಿಟಿ 30, ಆಮೇಲೆ ಮ್ಯೂಸಿಕ್ಕಿಗೆ 30 ಅಂದರೆ 33 ಆಗುತ್ತದೆ. ಇದು 33 ಆಗುತ್ತದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಒಂದು 30ರವರೆಗೆ ಅಂತಂದರೂ ಮ್ಯೂಸಿಕ್ ಮೇಲೆ ನಿಮಗೆ ಈ ಎಕ್ಸಾಮ್ದಲ್ಲಿ ಕ್ವಶನನ್ನು ಕೇಳ್ತಾರೆ. ಇದ್ರ ಬಗ್ಗೆಯೂ ಸಹ ನಮ್ಮ ಚಾನೆಲ್ದಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಲಾಗುತ್ತದೆ. ಈಗ KSRP ಎಕ್ಸಾಮ್ ಮುಂದೆ ಬಂದಿರುವುದರಿಂದ KSRP ಎಕ್ಸಾಮ್ ಪ್ರಿಪ್ರೇಷನನ್ನು ನಾವು ನಡೆಸಿದ್ದೇವೆ. ಇದಾದ ನಂತರ ಏನು 7 ದಿವಸ ನಿಮಗೆ ಟೈಮ್ ಇರ್ತೈತೆ. ಆ 7 ದಿವಸದವರೆಗೆ ನಿಮಗೆ ಮ್ಯೂಸಿಕದ ನಾಲೆಜನ್ನು ಕೊಡುವಲ್ಲೂ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಸಂಬಂಧಿಸಿದಂತಹ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅನ್ನೋದು ಸಹ ನಮ್ಮ ಚಾನೆಲ್ದಿಂದ ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಈಗ ನೀವು KSRPಗೆ ರೆಡಿ ಆಗಬೇಕು. KSRPಗೆ ಜನರಲ್ ಸ್ಟಡಿ ಮತ್ತು ಮೆಂಟಲ್ ಎಬಿಲಿಟಿಗೆ. ಮ್ಯೂಸಿಕನ್ನು ಈಗ ಬಿಟ್ಟುಬಿಡಿ. ಮುಂದೆ ಇರ್ತಕ್ಕಂತಹ 7 ದಿವಸ ಒಳಗೆ ಅದು ಕವರ್ ಆಗಿ ಆಗ್ತೈತಿ. ಭಾಳ ಈಸಿ ಇರ್ತಕ್ಕಂಥದ್ದು. ಓಕೆ. ಇದಾದ ನಂತರ ಈಗ ನಿಮಗೆ ಗೊತ್ತಾಯ್ತು ಕ್ಲಿಯರಾಗಿ 100 ಪ್ರಶ್ನೆಗಳು ಇರುತ್ತವೆ ಇದರಲ್ಲಿ. 100 ಪ್ರಶ್ನೆಗಳಲ್ಲಿ ಜನರಲ್ ಸ್ಟಡಿ, ಮೆಂಟಲ್ ಎಬಿಲಿಟಿ, ಮ್ಯೂಸಿಕ್ ನಾಲೆಜ್ ಈ 3ಗಳನ್ನು ಕೂಡಿಸಿ 100 ಕ್ವಶನ್ಸ್ಗಳಾಗ್ತವೆ. ಆಲ್ಮೋಸ್ಟ್ ಒಂದು 30ರವರೆಗೆ ಇರ್ತಕ್ಕಂತಹ ಪ್ರಶ್ನೆಗಳು ನಿಮ್ಮ ಮ್ಯೂಸಿಕ್ದಿಂದ ಬರುತ್ತವೆ. ಇದಾದ ನಂತರ ಎಕ್ಸಾಮ್ ನೆಗೆಟಿವ್ ಮಾರ್ಕ್ಸ್ ಒಳಗೊಂಡಿದೆ. 0.25 ಇರ್ತಕ್ಕಂತಹ ಅಂಕಗಳನ್ನು ಕಟ್ ಮಾಡಲಾಗುತ್ತದೆ. ನೆಗೆಟಿವ್ ಇರೋದರಿಂದ ಭಾಳ ಕೇರ್ಫುಲ್ಲಾಗಿ ನೀವು ಇದಕ್ಕೆ ಎಕ್ಸಾಮನ್ನು ಬರೀಬೇಕು. ಈಗ PC ಆಗಿರ್ಬೋದು, CRDR, ಆಮೇಲೆ KSRP ಯಾವ ರೀತಿ ಕಾಂಪಿಟ್ ಇರ್ತದೆ ಅಷ್ಟು ಕಾಂಪಿಟ್ ಈ ಒಂದು ಎಕ್ಸಾಮ್ಗೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅನ್ನೋದನ್ನು ನಿಮಗೆ ನಾನು ಇಲ್ಲಿ ಮುಂದೆ ಹೇಳ್ತೇನೆ. ಮುಂದಿನದಾಗಿ ಇಲ್ಲಿ ಫಿಸಿಕಲ್ವನ್ನು ನೋಡೋಣ. ಫಿಸಿಕಲ್ ಸೇಮ್ ಆ್ಯಸ್ KSRP ಎಕ್ಸಾಮ್ಗೆ ಏನು ಫಿಸಿಕಲ್ ಇರ್ತೈತಿ ಅದ ಫಿಸಿಕಲ್ ಇಲ್ಲಿಯೂ ಸಹ ಇರ್ತೈತಿ. ದೇಹದಾಢ್ಯ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ರೀತಿ ಇರುತ್ತದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆದರೂ ಸಹ ನಾನು ಇಲ್ಲಿ ಬ್ರೀಫಾಗಿ ಹೇಳ್ಬಿಡ್ತೇನೆ. ಎಲ್ಲ ಸಾಮಾನ್ಯ ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಕನಿಷ್ಠ ಅವರ ಎತ್ತರ 170 ಸೆಂಟಿಮೀಟರ್ ಆಗಿರಬೇಕು. ಮಾಜಿ ಸೈನಿಕರಿಗೆ 170 ಸೆಂಟಿಮೀಟರ್ ಇರಲಿಲ್ಲ ಅಂತಂದ್ರೆ ಅದಕ್ಕಿಂತ ಕಡಿಮೆ ಇದ್ದರೂ ಸಹ ವೇಕೆನ್ಸಿ ಕಡಿಮೆ ಬಿದ್ದು ಅಂತಂದ್ರೆ ಯಾರಾದರೂ ಅಭ್ಯರ್ಥಿಗಳು ಸಿಗಲಿಲ್ಲ ಅಂತಂದ್ರೆ ಮಾಜಿ ಸೈನಿಕರು ಅವರಿಗೆ 770ಕ್ಕಿಂತ ಕಡಿಮೆ ಹೈಟ್ ಇದ್ರೂ ಸಹ ತೆಗೆದುಕೊಳ್ಳಲಾಗುತ್ತದೆ. ಅದೇ ರೀತಿ ಕನಿಷ್ಠ ಎದೆ ಸುತ್ತಳತೆ ಎಷ್ಟಿರ್ತೈತಿ, 86 ಸೆಂಟಿಮೀಟರ್ ಇರ್ತೈತಿ. ಆಮೇಲೆ ಪೂರ್ತಿಯನ್ನು
ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ವರೆಗೆ ಆಗಬೇಕು. ಆಮೇಲೆ KSRP ಮಹಿಳೆಯ ಒಂದು ವೇಕೆನ್ಸಿ ಇರೋದರಿಂದ ಮಹಿಳೆಯವ್ರದ್ದು ಕೊಟ್ಟಿದ್ದಾರೆ. ಇಲ್ಲಿ 158 ಸೆಂಟಿಮೀಟರ್ ಇರಬೇಕು ಅವರು ಹೈಟ್. ಆಮೇಲೆ ಅವರ ತೂಕ 45 kg ಇರಬೇಕು. ಸೊ ಇದಾದ ನಂತರ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ನೋಡಬಹುದು ನೀವು, ಅರಣ್ಯ ಪ್ರದೇಶದಲ್ಲಿ ಇರುವಂಥವರಿಗೆ ಏನೇನು ಕ್ರೈಟೇರಿಯಾ ಇದೆ. ಓಕೆ, ಸೊ ಇದಿಷ್ಟು ಕ್ರೈಟೇರಿಯಾ ನಿಮಗೆ ಗೊತ್ತಿರಬೇಕು. ಸೊ ಇದು KSRP ಮತ್ತು ಬ್ಯಾಟ್ಸ್ಮನ್ದವರಿಗೆ ಸೇಮ್ ಇರುತ್ತದೆ. ಅದೇ ರೀತಿ ದೈಹಿಕ ಸಹಿಷ್ಣುತೆ ಪರೀಕ್ಷೆ. ಸೊ ಇದರಲ್ಲಿ ನೀವು ಪಾಸ್ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಓಡಬೇಕು 6.30 ಸೆಕೆಂಡ್ಗಳಲ್ಲಿ, ಅಂತಂದರೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತವನ್ನು ಪಾಸ್ ಮಾಡಬೇಕಾಗುತ್ತದೆ. ಇದರಲ್ಲಿ ಎರಡರಲ್ಲಿ ಯಾವುದಾದರೂ ಒಂದು. ಓಕೆ, ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಹೈಟನ್ನು ಜಿಗಿಬೇಕು. ಅದೇ ರೀತಿ ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಉದ್ದ ಜಿಗಿತವನ್ನು ಪಾಸ್ ಮಾಡಬೇಕಾಗುತ್ತದೆ. ಸೊ ಇವೆಲ್ಲವುಗಳಿಗೆ 3 ಅವಕಾಶಗಳನ್ನು ಕೊಡಲಾಗುತ್ತದೆ. 3 ಅವಕಾಶಗಳಲ್ಲಿ ನೀವು ಪಾಸ್ ಮಾಡಲಿಲ್ಲ ಅಂತಂದರೆ ಇದು ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಅದೇ ರೀತಿ ಗುಂಡ ಎಸೆತ ಕಂಪಲ್ಸರಿ ಮಾಡಬೇಕು. 7.26 kgಯ ಒಂದು ಗುಂಡ ಇರುತ್ತದೆ. ಸೊ ಇದನ್ನು ನೀವು 5.60 ಮೀಟರ್ಗಿಂತಲೂ ಹೆಚ್ಚು ಎಸೆಯಬೇಕಾಗುತ್ತದೆ. ಸೊ ಅದೇ ರೀತಿ ಮಹಿಳೆಯರಿಗೆ KSRP. ಸೊ ಬ್ಯಾಟ್ಸ್ಮನ್ದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ವೇಕೆನ್ಸಿ ಇಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು KSRPದವರಿಗೆ. KSRP ನನಗನ್ಸೋ ಮಟ್ಟಿಗೆ 22 ವೇಕೆನ್ಸಿಗಳಿವೆ ಟೋಟಲ್ ಆಲ್ ಓವರ್ ಕರ್ನಾಟಕ. ಸೊ ಇಲ್ಲಿ 400 ಮೀಟರ್ ಓಟವನ್ನು ಓಡಬೇಕು ಮಹಿಳೆಯರು 1.30 ಸೆಕೆಂಡ್ಗಳಲ್ಲಿ, 1 ನಿಮಿಷ 30 ಸೆಕೆಂಡ್ಗಳಲ್ಲಿ. ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಯಾವುದಾದರೂ ಒಂದು. ಎತ್ತರ ಜಿಗಿತ 0.90, ಅದೇ ರೀತಿ ಉದ್ದ ಜಿಗಿತ 2.50 ಜಿಗಿಬೇಕಾಗುತ್ತದೆ ಮಹಿಳೆಯರು. ಅದೇ ರೀತಿ ಗುಂಡ ಎಸೆತ 4 kg ಇದ್ದಿರ್ತೈತಿ ಇವರಿಗೆ. ಸೊ ಇವರು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅದನ್ನು ಎಸೆಯಬೇಕಾಗುತ್ತದೆ. ಸೊ ಇದು ಬ್ರೀಫ್ ಆಗಿರ್ತಕ್ಕಂಥ ಒಂದು ಮಾಹಿತಿ, ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು ಇದು. ಸೊ ಈಗ ಇಲ್ಲಿ ಬ್ಯಾಟ್ಸ್ಮನ್ದವರಿಗೆ ಒಂದು ವೃತ್ತಿಪರ ಪರೀಕ್ಷೆನೂ ಇರ್ತೈತಿ. ಸೊ ಇದು ಓನ್ಲಿ ಬ್ಯಾಟ್ಸ್ಮನ್ದವರಿಗೆ ಮಾತ್ರ. ಸೊ ಇಲ್ಲಿ ಏನು ಕೊಟ್ಟಾರೆ ಒಂದು ಸ್ವಲ್ಪ ನೋಡಿಬಿಡೋಣ. ಅಭ್ಯರ್ಥಿಗಳು ಮಧ್ಯಂತರ ಪ್ರಬಲ ಮತ್ತು ಮಧ್ಯಂತರವನ್ನು ಕಡಿಮೆ ಮಾಡಿ ಬರೆಯುವುದು ಮತ್ತು ಅದನ್ನು ನುಡಿಸುವುದು, ಪ್ರಮುಖ ಸಣ್ಣ ಮತ್ತು ವರ್ಣ ಮಾಪಕಗಳ ಜ್ಞಾನವುಳ್ಳವರಾಗಿದ್ದು ಹಾಗೂ ADGP KSRP ರವರು ನಾಮನಿರ್ದೇಶಿಸಿದ ಆಯ್ಕೆ ಸಮಿತಿಯ ಎದುರು ಸಮರ್ಪಕವಾಗಿ ವಾದ್ಯಗಳನ್ನು ನುಡಿಸಬೇಕು. ಸೊ ಇಲ್ಲಿ ಕೆಲವೊಂದಿಷ್ಟು ವಾದ್ಯಗಳಿವೆ. ಸೊ ಆ ವಾದ್ಯಗಳನ್ನು ನೀವು ನುಡಿಸಬೇಕಾಗ್ತತಿ. ಆ ಒಂದು ವಾದ್ಯಕ್ಕೆ ನಿಮಗೆ ಸಪ್ರೇಟ್ ಒಂದು ಎಕ್ಸಾಮನ್ನು ಇಡಲಾಗುತ್ತದೆ. ಇಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಅಂತೇಳಿ. ಸೊ ಇದು 1 ಗಂಟೆಯ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತೆ ಇಲ್ಲಿ. ಸೊ ಈ ಒಂದು ಪ್ರಾಕ್ಟಿಕಲ್ ಟೆಸ್ಟ್ಗೆ ನಿಮಗೆ 25 ಅಂಕಗಳನ್ನು ಮೀಸಲು ಇಟ್ಟಿದ್ದಾರೆ. ಇದು 25 ಅಂಕಗಳಲ್ಲಿ ನಿಮಗೆ ಎಷ್ಟು ಬರುತ್ತದೆಯೋ ಸೊ ಆ ಅಂಕಗಳು ಮತ್ತು ನೀವು CET ಎಕ್ಸಾಮ್ದಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ಆ 2 ಅಂಕಗಳನ್ನು ಕೂಡಿಸಿ ನಿಮ್ಮ ಮೆರಿಟ್ ಲಿಸ್ಟನ್ನು ಮಾಡಲಾಗುತ್ತದೆ ಬ್ಯಾಟ್ಸ್ಮನ್ದವರಿಗೆ. ಸೊ ಇದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ವಾದ್ಯಗಳಿದಾವು. ಬ್ರಾಸ್ ಬ್ಯಾಂಡ್ಸ್ಗಳಿದಾವು ಮತ್ತು ಪೈಪ್ ಬ್ಯಾಂಡ್ಸ್ಗಳು ವಾದ್ಯಗಳಿದಾವು. ಇವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ನುಡಿಸಲಿಕ್ಕೆ ನಿಮಗೆ ಅಥವಾ ಬಾರಿಸುವುದಕ್ಕೆ ನಿಮಗೆ ಬರಬೇಕು. ಸೊ ಅವು ಯಾವ್ಯಾವುದು ಅನ್ನೋದನ್ನು ನೋಡೋಣ. ಸೊ ಈ ಎಲ್ಲ ಹೆಸರುಗಳನ್ನು ನಿಮಗೆ ಗೊತ್ತಿರಬೇಕು. ಇವುಗಳ ಮೇಲೆಯೇ ನಿಮ್ಮ CET ಎಕ್ಸಾಮ್ದಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ಮ್ಯೂಸಿಕ್ಗೆ ಸಂಬಂಧಿಸಿದ್ದು. ಸೊ ಇಲ್ಲಿ ವಾಯು ಆಧಾರಿತ ಉಪಕರಣಗಳು ಯಾವ್ಯಾವುದು ಅನ್ನೋದು ಗೊತ್ತಿರಬೇಕು. ಸೊ 4 ಆಪ್ಷನ್ಸ್ಗಳು ಕೊಟ್ಟು ಇವುಗಳಲ್ಲಿ ಯಾವುದು ವಾಯು ಆಧಾರಿತ ಉಪಕರಣ ಅಲ್ಲ ಅಂತ ಕೇಳುವಂತಹ ಕ್ವಶನ್ಸ್ಗಳು ಬರುವಂತಹ ಚಾನ್ಸಸ್ಗಳಿವೆ. ಸೊ ಇದರಲ್ಲಿ ಕ್ಲಾರಿನೆಟ್ ಅನ್ನುವಂತಹ ಒಂದು ವಾದ್ಯ ಇದೆ. ಸೊ ಕ್ಲಾರಿನೆಟ್ ಅನ್ನುವಂತಹ ವಾದ್ಯಕ್ಕೇ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಇರ್ತಕ್ಕಂತಹ ವೇಕೆನ್ಸಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಬೆಟಾಲಿಯನ್ದಲ್ಲಿ 6 ಪೋಸ್ಟ್ಗಳು ಕ್ಲಾರಿನೆಟ್ದವರಿಗೇ ಇವೆ. ಓಕೆ, ಸೊ ಇದು ಕ್ಲಾರಿನೆಟ್ ಏನಿರ್ತದೆ ಅನ್ನೋದು ಆ ವಾದ್ಯವನ್ನು ಸಹ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ಎಲ್ಲ ವಾದ್ಯಗಳನ್ನ ನೋಡಬಹುದು. ಸೊ ಬ್ರೀಫಾಗಿ ನೋಡ್ಕೊಳ್ಳಿ. ಸೊ ಇದಾದ ನಂತರ ಇವುಗಳಲ್ಲಿ ಇಲ್ಲಿ 14 ಸೊ ಇದನ್ನು ನೋಡಿ ಕ್ಲಾರಿನೆಟ್ ಅನ್ನುವಂತಹ ಒಂದು ವಾದ್ಯ. ಓಕೆ, ಕ್ಲಾರಿನೆಟ್ ಅನ್ನುವಂತಹ ವಾದ್ಯ ಇದಕ್ಕೆ ನಾವು ಹೇಳ್ತೀವಿ. ಸೊ ಈ ವಾದ್ಯಕ್ಕೆ ಸಂಬಂಧಿಸಿದಂತಹ ವೇಕೆನ್ಸಿಗಳು ನಮ್ಮ ಕರ್ನಾಟಕದಲ್ಲಿ ಬಹಳ ಇವೆ. ಸೊ ಅದೇ ರೀತಿ ಇಲ್ಲಿಯೂ ಇವೆ. ಫ್ರೆಂಚ್ ಹಾರ್ನ್ ಇದೆ, ಶಹನಾಯಿ ಇದೆ, ಬಾನ್ಸೂನ್ ಇದೆ, ಅದೇ ರೀತಿ ಬ್ಯಾಕ್ ಪೈಪ್ ಇದೆ, ಬ್ಯೂಗಿಲ್ ಇದೆ. ಸೊ ಇವುಗಳಲ್ಲಿ ಯಾವುದಾದರೂ ಒಂದು ವಾದ್ಯ ನಿಮಗೆ ನುಡಿಸಲು ಬರಬೇಕು. ಆದ್ದರಿಂದ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರ್ತೈತಿ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿರ್ತಾರೆ.
ಈ ಮ್ಯೂಸಿಕ್ಕಿಗೆ ಅಷ್ಟು ಇದನ್ನು ಮಾಡಿರೋದಿಲ್ಲ, ಎಲ್ಲೋ ತಪ್ಪಿ ಒಬ್ಬರು ಇರ್ತಾರೆ. ಸೊ ಅವರ ಅರ್ಜಿಯನ್ನು ಹಾಕಿದ್ರೆ ಅಂತಂದರೆ ಆಲ್ಮೋಸ್ಟ್ ಆಲ್ ಅವ್ರದ್ದು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತದೆ. ಅದಕ್ಕೆ ಇಲ್ಲೇ ಪರ್ಸೆಂಟೇಜ್ ಕಡಿಮೆ ನಿಲ್ತದೆ, ಮೆರಿಟ್ ಕಡಿಮೆ ನಿಲ್ತೈತಿ. ಸೊ ಇವುಗಳಲ್ಲಿ 14ಗಳಲ್ಲಿ ಒಂದನ್ನು ನಿಮಗೆ ನುಡಿಸಲು ಬರಲೇಬೇಕು. ಇದಾದ ನಂತರ ಇಲ್ಲಿ ಗ್ರೂಪ್ ಬಿ ಇದಾವು, ಇದ್ರೊಳಗೂ ಸಹ ಒಂದು ನಿಮಗೆ ಬರಬೇಕು, ಯಾವುದಾದ್ರೂ ಒಂದು, ಅದರಲ್ಲಿ ಒಂದು, ಇಲ್ಲ ಅಂತಂದರೆ ಇದರಲ್ಲಿ ಒಂದು. ಡ್ರಮ್ ಆಧಾರಿತ ಉಪಕರಣಗಳು ಇವೆ, ಬಾಸ್ ಡ್ರಮ್ ಇದೆ, ಸೈಡ್ ಡ್ರಮ್ ಇದೆ, ಸೈಂಬಲ್ ಇದೆ. ಸೊ ಇವುಗಳಲ್ಲಿ ಒಂದು ನಿಮಗೆ ಬಾರಿಸಲು ಬರಬೇಕು. ಇದಾದ ನಂತರ ಸಂಗೀತ ನುಡಿಸುವ ಮತ್ತು ಓದುವ ಜ್ಞಾನ ನೀವು ಹೊಂದಿರಬೇಕು, ಅದನ್ನು ಸಹ ಚೆಕ್ ಮಾಡಲಾಗುತ್ತದೆ, 25 ಅಂಕಗಳಲ್ಲಿ ಇರುವಂಥದ್ದು. ಅದೇ ರೀತಿ ಲೈನ್ನ ಹೆಸರು ಮತ್ತು 12 ಸ್ಟೇವ್ಗಳ ಫೇಸ್ ನಿಮಗೆ ಗೊತ್ತಿರಬೇಕು, ಸಂಗೀತದ ಸಂಕೇತಗಳ ಜ್ಞಾನ ಇರಬೇಕು, ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂಗೀತ ನುಡಿಸುವುದು, ಸೊ ಅದರ ಬಗ್ಗೆ ಜ್ಞಾನ ಇರಬೇಕು. ಸೊ ಇವುಗಳ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ CET ಎಕ್ಸಾಮ್ದಲ್ಲಿ. ಅದೇ ರೀತಿ ಸಂಗೀತಕ್ಕೆ ರೈಟ್ ಕಾಪಿ ಮಾಡುವುದು ಹೇಗೆ ಗೊತ್ತಿರಬೇಕು, ಬ್ಯಾಂಡ್ನಲ್ಲಿ ಉಪಯೋಗಿಸುವ ಕ್ಲಿಪ್ಗಳ ಹೆಸರು ಗೊತ್ತಿರಬೇಕು. ಸೊ ಅದೇ ರೀತಿ ಬ್ರಾಸ್ ಬ್ಯಾಂಡ್, ಪೈಪ್ ಬ್ಯಾಂಡ್, ವಾದ್ಯ ವೃಂದಗಳನ್ನು ಗುಂಪುಗಳಲ್ಲಿ ನುಡಿಸುವ ಪರಿಣಿತಿ ಹೊಂದಿರತಕ್ಕದ್ದು. ಸೊ ಇಷ್ಟೆಲ್ಲ ನೀವು ಒಂದು ಅರ್ಹತೆಯನ್ನು ಹೊಂದಿದ್ರೆ ಅಂತಂದ್ರೆ ನೀವು ಏನಾಗ್ತೀರಿ, ಸೆಲೆಕ್ಷನ್ ಬ್ಯಾಂಡ್ಸ್ಮನ್ದಲ್ಲಿ ಆಗಬಹುದು. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಾರೆ. ಸೊ ಇದನ್ನು ನೋಡಿದ್ದೀವಿ ನಾವು. ಈಗ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಾರೆ ನೋಡ್ರಿ. ಇಲ್ಲಿ 4ನೇದು, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂತಂದರೆ ಬ್ಯಾಟ್ಸ್ಮನ್ ಪುರುಷ ಅಭ್ಯರ್ಥಿಗಳು ಫಿಸಿಕಲ್ ಮತ್ತು ದೈಹಿಕ ಸಹಿಷ್ಣುತ್ವ ಪರೀಕ್ಷೆಯ ಜೊತೆಗೆ ವೃತ್ತಿಪರ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ವೈದ್ಯಕೀಯ ಪರೀಕ್ಷೆಗೆ ಅರ್ಹಗೊಳ್ಳುತ್ತೀರಿ. ಅಂತಂದ್ರೆ ಮೊದಲು ನಿಮ್ಮದು ಎಕ್ಸಾಮ್ ಆಗ್ತೈತಿ, ಎಕ್ಸಾಮ್ ಆದಮೇಲೆ ಫಿಸಿಕಲ್ ಆಗ್ತೈತಿ, ಎಕ್ಸಾಮ್ ಪಾಸ್ ಮಾಡ್ತೀರಿ, ಫಿಸಿಕಲ್ ಪಾಸ್ ಮಾಡ್ತೀರಿ. ಇದಾದ ನಂತರ ನಿಮಗೆ ವೃತ್ತಿಪರ ಪರೀಕ್ಷೆ ಇರ್ತೈತಿ. ವೃತ್ತಿಪರ ಪರೀಕ್ಷೆ 15 ಅಂಕಗಳಿಗೆ ಇರ್ತೈತಿ. ಸೊ ಅದರಲ್ಲಿ ಒಂದು ವಾದ್ಯವನ್ನು ನುಡಿಸಬೇಕು, 1 ಗಂಟೆಯ ಸಮಯ ಇರುತ್ತದೆ ಇಲ್ಲಿ. ಸೊ ಅಲ್ಲಿ ನೀವು ಪಾಸ್ ಆದರೆ ಅಂತಂದ್ರೆ ನಿಮಗೇನು ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ತಾರೆ, ಇಲ್ಲ ಅಂತಂದ್ರೆ ನಿಮಗೆ ಕಳಿಸೋದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಇದಾದ ನಂತರ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಟ್ಸ್ಮನ್ ಹುದ್ದೆಗಳಿಗೆ ಈ ಮೇಲ್ಕಂಡ ದೇಹದಾರ್ಢ್ಯತೆ, ದೈಹಿಕ ಸಹಿಷ್ಣುತೆ ಪರೀಕ್ಷೆಗಳ ಜೊತೆಗೆ ವೃತ್ತಿಪರ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಹಾಗೂ ಪ್ರಾಯೋಗಿಕ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಅಧಿಸೂಚಿಸಲಾದ ಹುದ್ದೆಗನುಸಾರ ಮೆರಿಟ್ ಹಾಗೂ ಮೀಸಲಾತಿಗನುಸಾರವಾಗಿ 1:1 ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ನಾನು ನಿಮಗೆ ಈಗಾಗಲೇ ಹೇಳಿದ್ನಿ. ಸೊ ನಿಮ್ಮ CET ಎಕ್ಸಾಮ್ದಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಳ್ತೀರಿ, ಅದರ ಜೊತೆಗೆ ನಿಮಗೆ ಪ್ರಾಯೋಗಿಕ ಏನು ಒಂದು ಎಕ್ಸಾಮನ್ನು ತಗೋತಾರೆ, ಸೊ ಪ್ರಾಕ್ಟಿಕಲ್ ಆಗಿ. ಸೊ ಅದರಲ್ಲಿ ನೀವು 25ಕ್ಕೆ ಎಷ್ಟು ಅಂಕಗಳನ್ನ ತೊಗೊಂಡಿರ್ತೀರಿ, ಅವೆಲ್ಲವುಗಳನ್ನು ಕೂಡಿಸಿ ಒಂದು ಮೆರಿಟ್ ಲಿಸ್ಟನ್ನು ಪ್ರಕಟವನ್ನು ಮಾಡಲಾಗುತ್ತದೆ, 1:1 ಅಂತೇಳಿ. ಓಕೆ, ಸೊ ಇದಿಷ್ಟು ಬ್ಯಾಟ್ಸ್ಮನ್ದವರಿಗೆ ಒಂದು ಮಾಹಿತಿ. ಸೊ ಬ್ಯಾಟ್ಸ್ಮನ್ ಆಲ್ರೆಡಿ ನನಗನ್ಸೋ ಮಟ್ಟಿಗೆ KSRPನೂ ಎಕ್ಸಾಮ್ ಹಾಕಿರಬಹುದು. ಸೊ ಮೊದಲೇ KSRP ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಸೊ ಇಲ್ಲಿ ನೀವು ಸಾಮಾನ್ಯ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿ ಕವರ್ ಮಾಡಬಹುದು. ಇದಾದ ನಂತರ ಮ್ಯೂಸಿಕ್ದು ಅಷ್ಟೇ ಉಳಿಯುತ್ತದೆ. ಸೊ ಮ್ಯೂಸಿಕ್ವನ್ನು ಎಲ್ಲಾದರೂ ನಿಮಗೆ ಗೊತ್ತಿತ್ತು ಅಂತಂದ್ರೆ ಹೋಗಿ ಒಂದು ಯಾವುದಾದ್ರು ವಾದ್ಯವನ್ನು ಕಲೀರಿ. ಇಲ್ಲ ಅಂತಂದರೆ ನೀವು ಆ ವಾದ್ಯದ ಪರಿಕಲ್ಪನೆಯನ್ನು ಯಾವ ರೀತಿ ನುಡಿಸ್ಬೇಕಂಥೇಳಿ ನೀವು ನೆಟ್ದಲ್ಲಿಯೂ ಸಹ ಸರ್ಚ್ ಮಾಡಿ, ಆ ವಾದ್ಯಗಳನ್ನು ಸರ್ಚ್ ಮಾಡಿ ಆ ವಿಡಿಯೋಸ್ಗಳನ್ನು ನೋಡಿ ನೀವು ಕಲಿಯಬಹುದು. ಸೊ ಇದಿಷ್ಟು ಮಾಹಿತಿ ಬ್ಯಾಟ್ಸ್ಮನ್ ಎಕ್ಸಾಮ್ ಯಾವ ರೀತಿ ಇರುತ್ತದೆ, ಆಮೇಲೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತದೆ ಅಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಲೈಕ್ ಮಾಡಿ. ಅದರ ಜೊತೆಗೆ ನೀವು ಹೊಸದಾಗಿ ನಮ್ಮ ಚಾನೆಲ್ ಮೇಲೆ ಬಂದಿದ್ರೆ ಅಂತಂದರೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿ ಆದಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಹಾಗೂ ನಾಲೆಜಬಲ್ ಆಗಿರ್ತಕ್ಕಂತಹ ವಿಡಿಯೋಸ್ಗಳನ್ನು ಪಡೆಯಲು. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಮತ್ತೆ ಭೇಟಿಯಾಗೋಣ.